ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೆಮ್ಮದಿಯಿಂದ ಇರಬೇಕು, ನಕಾರಾತ್ಮಕ ವಿಷಯಗಳನ್ನು ಮತ್ತು ಟೀಕೆ ನಿಂದನೆಗಳಿಗೆ ಕಿವಿಗೊಡದೆ ನಾವಾಯಿತು ನಮ್ಮ ಕೆಲಸವಾಯಿತು ಎಂದು ಪರಿಶ್ರಮ ಹಾಕಿದರೆ ಯಶಸ್ಸು ಮತ್ತು ನೆಮ್ಮದಿ ಕಟ್ಟಿಟ್ಟ ಬುತ್ತಿ. ಗೊತ್ತಾಯ್ತಾ? ಯಾವಾಗಲೂ ಪರಿಶ್ರಮ ಹಾಕಬೇಕು. ಪರಿಶ್ರಮ ಹಾಕಿದ್ರೆ ಯಶಸ್ಸು ಮತ್ತು ನೆಮ್ಮದಿ ಯಾವುದಕ್ಕೂ ಟೀಕೆಗಳಿಗೆ ಕಿವಿಗೊಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾರದರ ಶ್ರೀರಾಮನ ಗುಣಗಾನವನ್ನು ಕೇಳೋಣ. ನಾರದ ಮುನಿಗಳು ವಾಲ್ಮೀಕಿಗಳಿಗೆ ಶ್ರೀರಾಮ ಗುಣಗಳನ್ನು ವರ್ಣಿಸುತ್ತಾ ಹೋದು. ಗುಣವಾನ್ ಎಂಬುದೇ ಮೊದಲು ಗುಣ. ಗುಣ ಎಂಬುದರಲ್ಲಿ ದಯೆ, ಸೌಲಭ್ಯ, ಸೌಶಲ್ಯ, ಸೌಹಾರ್ದ ಎನ್ನುವ ತುಂಬಿದೆ. ವೀರ್ಯವಂತನೂ ಪರಾಕ್ರಮಿಯೂ ಆಗಿದ್ದರು. ರಾಮಚಂದ್ರನ ಕರುಣಾಳು ಎಂಬುದೇ ಅವನಿಗೆ ಒಪ್ಪುವ ವಿಶೇಷಣ. ಅವನ ಕರುಣಾ ಕಾಕುತ್ಸ್ಯ, ಅವನ ದಯಾಗುಣ ರಾಮಾಯಣದುದ್ದಕ್ಕೂ ವ್ಯಕ್ತವಾಗಿದೆ. ತಾಟಕಿಯನ್ನು ಅವಳು ಸ್ತ್ರೀ ಎಂಬ ಕಾರಣದಿಂದ ದಯೆ ತೋರಿ ಕೊಲ್ಲಲು ಹಿಂಜರಿದ. ಅವಳು ಭಯೋತ್ಪಾದಕಿ, ಯಜ್ಞವಿರೋಧಿ, ರಾಷ್ಟ್ರಘಾತಕಿ ಎಂದು ವಿಶ್ವಾಮಿತ್ರರು ಅವರನ್ನು ನಂಬಿಸಿದ ಮೇಲೆಯೇ ಅವಳನ್ನು ವರಿಸಿದ. ಶ್ರೀರಾಮ ಎಂದು ತಾನೂ ರಾಜಕುಮಾರನ ಎಂದು ಬೀಗಿದವನಲ್ಲ. ಅಯೋಧ್ಯೆಯಲ್ಲಿ ಯಾರ ಮನೆಯಲ್ಲಿ ಮದುವೆ, ಮುಂಜಿ ಮುಂತಾದ ಉತ್ಸವಗಳು ನಡೆದರೂ ಅರಮನೆಯಿಂದ ಉಡುಗೊರೆಗಳನ್ನು ಕಳಿಸುತ್ತಿದ್ದರು. ಅವನ ಸೇವಕರ ಕೈಯಲ್ಲಿ ಕಳಿಸದೆ ರಾಮ ತಾನೇ ತೆಗೆದುಕೊಂಡು ಹೋಗುತ್ತಿದ್ದನಂತೆ. ಆ ಉತ್ಸವಗಳಲ್ಲಿ ತಾನೇ ಮನೆಯ ಹಿರಿಯರಂತೆ ಅಥವಾ ತಂದೆಯಂತೆ ಸಂತೋಷಪಡುತ್ತಿದ್ದನಂತೆ. ಹಾಗೆ ಪ್ರಜೆಗಳ ಕಷ್ಟದ ಸಂದರ್ಭಗಳಲ್ಲಿ ತಾನೇ ದುಃಖಿತನಾಗುತ್ತಿದ್ದನಂತೆ. ವ್ಯಸನೇಶು ಮನುಷ್ಯಾಣಾಂ ಪೃಶ್ಯಂ ಭವತಿ ದುಃಖಿತಃ ಉತ್ಸವೇಶು ಸಮಾಚೇತು ಪಿತೇವ ಪರಿತುಷ್ಟಿಷ್ಯತಿ ಎನ್ನುತ್ತಾರೆ ವಾಲ್ಮೀಕಿ. ಶ್ರೀರಾಮನಿಗೆ ಗುಹ, ಸುಗ್ರೀವ, ಜಟಾಯು, ಶಬರಿ, ಭೀಷಣ, ಹನುಮಂತ ಎಲ್ಲರೂ ಆಪ್ತರೆ. ಅವರನ್ನು ವಾನರ, ಪಕ್ಷಿ, ಬೇಡ, ರಾಕ್ಷಸ ಎಂದೆಲ್ಲ ನೋಡಿದವನಲ್ಲ. ಇದು ಅವನ ಸೌಲಭ್ಯ ಎಂಬ ಗುಣ, ಎಲ್ಲರೊಡನೆ ಬೆರೆಯುವ ಗುಣ. ಗುಹನಿಗೂ ರಾಮನಿಗೂ ವನವಾಸಕ್ಕೂ ಮುಂಚೆಯೇ ಸ್ನೇಹ ಬೆಳೆದಿರಬೇಕು. ಆತ್ಮಸುಖನಂತೆ ಗುಹ ಅವನಿಗೆ ರಾಮನಲ್ಲಿ ಅಪಾರ ಪ್ರೀತಿ, ರಾಮನಿಗೂ ಅವನಲ್ಲಿ ಅಷ್ಟೇ ಪ್ರೀತಿ. ವನವಾಸಿ ರಾಮನನ್ನು ನೋಡಿ ಗುಹನಿಗೆ ದುಃಖ. ರಾಮನೇ ಅವನನ್ನು ತಬ್ಬಿ ಸಂತೈಸುತ್ತಾನೆ. ಅವನು ಜಾತಿಯಲ್ಲಿ ಬೇಡ, ವೇದ ಶಾಸ್ತ್ರ ಓದಿದವನಲ್ಲ. ರಾಮ ಅವನನ್ನು ತಮ್ಮನೆಂದೇ ಭಾವಿಸಿದ ಗುಹನನ್ನು ಸೇರಿ ಐವರಾದೆವು ಲಕ್ಷ್ಮಣ ಎನ್ನುತ್ತಾರೆ. ಸುಗ್ರೀವನನ್ನು ಸೇರಿದಾಗ ತಂದೆ ದಶರಥ ಇನ್ನಷ್ಟು ಸೋದರನನ್ನು ಸಂಪಾದಿಸಿಕೋ ಎಂದು ಕಾಡಿಗೆ ಕಳಿಸಿದ ಎನ್ನುತ್ತಾನೆ. ಸೀತಾದೇವಿ ಯೋಗವಾದಾಗ ತನಗಾಗಿ ಪ್ರಾಣತೆತ್ತ ಜಟಾಯುವನ್ನು ಪಕ್ಷಿ ಎಂದೆಣಿಸದೆ ತಬ್ಬಿಕೊಂಡು ವಿಲಾಪಿಸಿ ತನ್ನ ತಂದೆಗೆ ಮಾಡಲಾಗದ ಸಂಸ್ಕಾರವನ್ನು ಮಾಡುತ್ತಾನೆ. ಚಿತೆಗೆ ಅಗ್ನಿಸ್ಪರ್ಶ ಮಾಡಿ ಉತ್ತಮ ಲೋಕಕ್ಕೆ ಹೋಗಿ ಸೇರು ಎನ್ನುತ್ತಾನೆ. ಅದು ಅವನ ಸೌಶಲ್ಯ, ಸಚ್ಚಾರಿತ್ಯ. ಶಬರಿಗೆ ರಾಮಚಂದ್ರ ತೋರಿಸಿದ ಗೌರವ ಅತ್ಯಂತ ಪ್ರಶಂಸನೀಯ. ಅವಳ ಜಾತಿಯಲ್ಲಿ ಬೇಡರಿರಬಹುದು, ಆದರೆ ಅವಳ ಗುರುಭಕ್ತಿ, ತಪಸ್ಸು ಅತ್ಯುತ್ತಮವಾದುದು. ಅವಳನ್ನು ಋಷಿಯಂತೆ ಭಾವಿಸಿ ರಾಮ ಕುಶಲವನ್ನು ವಿಚಾರಿಸುತ್ತಾನೆ. ತಾಯಿ, ನಿನ್ನ ತಪಸ್ಸು ನಿರ್ವಿಘ್ನವಾಗಿದೆಯೇ? ಗುರು ಶುಶ್ರೂಷೆ ಸಾಂಗವಾಗಿದೆಯೇ ಎಂದು ಯಾರನ್ನೂ ಹೇಗೆ ಮಾತನಾಡಿಸಬೇಕೆಂದು ಯುಕ್ತಾಯುಕ್ತತೆಯು ಒಂದು ಗುಣ. ಭೀಷಣ ಮತ್ತು ರಾವಣನು ಅವನನ್ನು ಕಣ್ಣಿಂದಲೇ ಕುಡಿಯುವಷ್ಟು ಪ್ರೀತಿಯಿಂದ ನೋಡಿದನಂತೆ. ರಾಮ ಅವನಲ್ಲಿ ದೋಷವೇ ಇದ್ದರೂ ಅವನು ನನ್ನವ ಎಂದ. ಮಹಾಯುದ್ಧದಲ್ಲಿ ರಾವಣ ತನ್ನ ಬಿಲ್ಲು, ಬಾಣ, ರಥ ಎಲ್ಲವನ್ನೂ ಕಳೆದುಕೊಂಡಾಗ ಅವನಲ್ಲಿ ಕರುಣೆ ತೋರಿದ. ನಾಳೆ ಬಾ ಎಂದು ಪ್ರೀತಿ ವಾತ್ಸಲ್ಯದಿಂದ ವಾಲ್ಮೀಕಿ ಅವನ ಉತ್ತರ ಕ್ರಿಯೆ ಮಾಡಲು ಭೀಷಣ ನಿರಾಕರಿಸಿದಾಗ ತಾನೇ ಮಾಡಲು ಮುಂದಾದ. ಇದರ ಮುಖ್ಯವಾಗಿ ಹನುಮಂತನನ್ನು ತನ್ನ ಗುಣಗಳಿಂದಲೇ ಆಕರ್ಷಿಸಿದ ರಾಮ ಅವನ ಸೇವೆಗೆ ಮೆಚ್ಚಿ ಆ ಶರೀರವನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಅದನ್ನು ಅಮೂಲ್ಯ ಬಹುಮಾನವಾಗಿ ಭಾವಿಸಿದ. ಆಂಜನೇಯ ತನಗೆ ಆ ಶರೀರವನ್ನು ಬಿಡಲು ಇಷ್ಟವಿಲ್ಲ ಎಂದು ಮೋಕ್ಷವನ್ನೇ ಬೇಡವೆಂದ. ಇದು ಶ್ರೀರಾಮನ ಗುಣಗಾನ ಮಾಡಿದ್ದು ರಾವಣ. ಇದು ಕೃಪೆ ನಿರ್ಮಲಾ ಶರ್ಮಾ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವಿವತ್ತು ನೋಡಿ, ನಾವು ಯಾವುದೇ ಆದ್ರೂ ಹಿಂದೂ ಸಂಸ್ಕೃತಿನ ತಿಳ್ಕೋಬೇಕು. ಯಾವುದೇ ಕಥೆಗಳನ್ನ ನಾವು ತಿಳ್ಕೊಂಡಾಗ, ನಮ್ಮ ಹಿಂದಿನ ಘಟನೆಗಳನ್ನು ತಿಳ್ಕೊಂಡಾಗತ್ತೆ. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/4/2026 ಭಾನುವಾರ, ಶ್ರೀ ಪರಾಭಾಮನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ಕೃಷ್ಣ ಪಕ್ಷ, ತಿಥಿ ದಶಮಿ, ರಾತ್ರಿ 9:08, ನಕ್ಷತ್ರ ಶ್ರವಣ, ಹಗಲು 11:35, ಮಳೆ ರೇವತಿ 4ನೇ ಪಾದ, ರಾಹುಕಾಲ 5:03 ರಿಂದ 6:35, ಗುಳಿಕ ಕಾಲ 3:30 ರಿಂದ 5:03, ಯಮಗಂಡ ಕಾಲ 12
24ರಿಂದ 1:57. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.